ಕಣಮ್ಮ, ನೀನು ಹೇಳೋದು ಸರಿನೇ. ನೀನು ಇಲ್ದಿರೋದಕ್ಕೆ ಇಷ್ಟೆಲ್ಲ ಆಟಾಡ್ತಾಳೆ. ಇನ್ಮೇಲೆ ಎಲ್ಲೂ ಹೋಗ್ಬೇಡ ಕಣಮ್ಮ, ನಮ್ಮನ್ನ ಬಿಟ್ಟು ನೀನು ನಮ್ಮ ಜೊತೆನೇ ಇರು. ತಂಗಿನೂ ಬೇಕಾದ್ರೆ ಇಲ್ಲಿಗೆ ಕರ್ಸೋಣ. ಅವಳು, ನಾನು, ನೀನು ಎಲ್ಲರೂ ಜೊತೆಲೇ ಇರೋಣ ಕಣಮ್ಮ, ನೀನು ಮುಂದೆನಾದ್ರೂ. ಹೌದು ಕಣೋ ಮಗನೇ, ಹೌದು. ನಾನು ಎಷ್ಟು ದಿನ ನಿನ್ನ ತಂಗಿ ಕೆಲಸ ಅದು ಬಿಟ್ಟು ಬರೋಕ್ಕಾಗಲ್ಲ ಅಂತ ಅಂದ್ಕೊಂಡು ನಿನ್ನ ಕಡೆ ಗಮನನೇ ಕೊಡಲಿಲ್ಲ. ಅದಕ್ಕೆ ನೋಡು ನಿನ್ನ ಜೀವನ ಈ ಥರ ಹಾಳಾಗೋಯ್ತಲ್ಲ ನನ್ನಿಂದನೇ. ಅಯ್ಯೋ ಅಮ್ಮ, ಈಗ ನೀನು ಬಂದಿದೆಯಲ್ಲ, ಎಲ್ಲ ಸರಿ ಹೋಗುತ್ತೆ ಬಿಡು. ಅಯ್ಯೋ ಮಗನೇ, ಆದರೂ ನನ್ನಿಂದನೇ ಈ ಥರ ಆಯಿತು ಕಣಪ್ಪ. ನಾನು ಒಳ್ಳೆ ಕಡೆ ಹುಡುಗಿನ ನೋಡಿ ಮಾಡ್ತಾ ಇದ್ದೆ, ನೀನೇ ನೋಡಿ ಒಳ್ಳೆ ಮೆಚ್ಚಿ ಮಾಡಿಕೊಂಡು ಈ ಥರ ಮಾಡ್ಕೊಂಡಲ್ಲೋ. ಅಯ್ಯೋ ಏನಮ್ಮ ಮಾಡೋದು, ಇವಳು ಈ ಥರ ಆಗಿರ್ತಾಳೆ ಅಂತ ಯಾರಿಗಮ್ಮ ಗೊತ್ತು. ಹೌದು ಮಗನೇ, ಹೌದು. ಸರಿ ಕಣಮ್ಮ, ಆಯಿತು. ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಹೋಗಿ ಬರ್ತೀನಿ. ನೀನು ಆರಾಮಾಗಿರು. ನಿನ್ಗೇನಾದರೂ ಬೇಕಾದರೆ ನನಗೆ ಫೋನ್ ಮಾಡಿ ಹೇಳಮ್ಮ, ನಾನು ಬರ್ಬೇಕಾದ್ರೆ ತೊಗೊಂಬರ್ತೀನಿ. ಸರಿ ಮಗನೇ, ಆಯಿತು. ಹುಷಾರಾಗಿ ಹೋಗ್ಬಿಟ್ಟು ಬರಪ್ಪ. ಸರಿ ಕಣಮ್ಮ, ಆಯಿತು, ನಾನು ಹೋಗಿ ಬರ್ತೀನಿ. ಎಲ್ಲಿ ನನ್ನ ಮಗ ಬದಲಾಗ್ಬಿಟ್ಟಿದ್ದಾನೋ, ಏನು ಮಾಡ್ತಾನೋ ಅಂದ್ಕೊಂಡಿದ್ದೆ. ಸದ್ಯ ನಾನು ಹೇಳ್ದಾಗೆ ಕೇಳ್ತಾನೆ ಅವನು. ಇನ್ನು ನಾನು ಸೊಸೆಗೆ ಸ್ವಲ್ಪ ಯಾಮರಿಸ್ಬೇಕು. ನನ್ನ ಮಗನ ಯಾಮರ್ಸಿದಾಯ್ತು, ಈಗ ಅವಳನ್ನ ಯಾಮರ್ಸಿದ್ರೆ ನಾನು ಇಬ್ಬರ ಜೊತೆನೂ ಚೆನ್ನಾಗಿರ್ಬೋದು, ಒಳ್ಳೆ ಸೇವೆ ಮಾಡಿಸ್ಕೊಂಡಿರ್ಬೋದು. ಅದ್ರ ಜೊತೆಗೆ ನನ್ನ ಮಗಳು ಇಲ್ಲೇ ಬಂದರೆ ಚೆನ್ನಾಗಿರ್ತೈತೆ. ಹಂಗೆ ಹೇಳ್ತೀನಿ, ಅವಳನ್ನು ಇಲ್ಲೇ ಬಂದ್ಬಿಡಮ್ಮ, ಹಿಂಗಿರು ನಿಮ್ಮ ಅತ್ತಿಗೆ ನಮ್ಮಿಬ್ಬರು ಸೇವೆ ಮಾಡೋಕ್ಕೆ ಸಿದ್ಧಾಗಿದ್ದಾಳೆ ಅಂತ ಹೇಳ್ತೀನಿ. ಆ ಹುಡುಗಿನ ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ ಎಲ್ಲ ಮಾಡಿಕೊಂಡು ಹೋಗಬೇಕು. ಅಯ್ಯೋ ನನ್ನ ಕೈಲೂ ಆಗೋದಿಲ್ಲ, ನನಗೂ ಇಷ್ಟು ವರ್ಷ ಮಾಡಿ ಸಾಕಾಗಿದೆ. ಅವಳು ಅಷ್ಟೇ, ಎಲ್ಲಿವರೆಗ ಆರಾಮಾಗಿ ಇಲ್ಲಿ ಬಂದಿದ್ದರೆ ಇವಳೇ ಕೆಲಸ ಮಾಡ್ಕೊಂಡಿರ್ತಾಳೆ. ಹೆಂಗಿದ್ರು ನನ್ನ ಮಗನೂ ಕೇಳೋದಿಲ್ಲ. ಏನಾದರೂ ಮಾಡಿ ನನ್ನ ಮಗಳು ಗಿರ್ಜಿನೂ ಇಲ್ಲಿಗೆ ಬರೋ ಥರ ಮಾಡಬೇಕು. ಅವಳು ಯಾಕೆ ಅಲ್ಲಿ ಕೆಲಸ ಮಾಡಿ ಕಷ್ಟಪಡಬೇಕು? ಇಲ್ಲಿ ನನ್ನ ಸೊಸೆನೇ ಇಲ್ವಾ ಕೆಲಸದ ಹೋಗ್ತಾಳ, ಎಲ್ಲ ಕೆಲಸನೂ ಮಾಡ್ತಾಳೆ ಅವಳೇನೆ. ಈಗ ಸ್ವಲ್ಪ ಗಂಡನ ಭಯನೂ ಐತೆ. ಇಷ್ಟು ದಿನ ಒಬ್ಬಳೇ ರಾಣಿ ಥರ ಮೆರಿತಾ ಇದ್ಲಿ ಈ ಮನೇಲಿ. ಹೆಂಗಾರ ಮಾಡಿ ಇವತ್ತು ಇವಳನ್ನ ತಗೊಳಕ್ಬೇಕಲ್ಲ, ನನ್ನ ಮಗನ ಹತ್ರ ಇವತ್ತು ಬಯಸ್ಬೇಕು. ಅವ್ನು ಬರೋ ಸಮಯಕ್ಕೆ ಕರೆಕ್ಟಾಗಿ ಆಚೆ ಹೋಗೋ ಥರ ಮಾಡಬೇಕು. ಇವತ್ತು ನೋಡಪ್ಪ ನೀನು ಹೆಂಡತಿ ಎಷ್ಟು ಹೇಳಿದ್ರೆ ಹಿಂಗೆ ಹೋಗಿದ್ದಾಳೆ ಅಂತ ಅನ್ಬೇಕು, ಆ ಥರ ಮಾಡಬೇಕು. ಸುಷ್ಮಾ ಏನು ಮಾಡ್ತಿದ್ಯಮ್ಮ? ಬಾಯಲ್ಲಿ ಸ್ವಲ್ಪ. ಏನಕ್ಕೇನೋ ಮತ್ತೆ ಕರಿತಾ ಇದ್ದಾರಲ್ಲ, ಇವ್ರು ಬೇರೆ ಹೊರಗಡೆ ಹೋದ್ರು ಎಲ್ಲೋ. ಏನು ಅಂತನೂ ಹೇಳಲಿಲ್ಲ, ಏನಿಲ್ಲ. ಯಾಕೆ ಈಗ ಆಡ್ತಾ ಇದ್ದಾರೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ ನನಗಂತೂ. ಇಪ್ಪ ನನಗಂತೂ ಸಾಕಾಗಿದೆ. ಮೊದಲೆಲ್ಲ ಎಷ್ಟು ಚೆನ್ನಾಗಿದ್ರು, ಯಾಕೆ ಈ ಥರ ಆಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗಂತೂ. ಸುಷ್ಮಾ ಕೇಳಿಸ್ತಾ ಇಲ್ವೇನಮ್ಮ? ಓ, ನಮ್ಮ ಅತ್ತೆ ಕರಿತಾ ಇದ್ದಾರಲ್ಲ, ಏನು ಕೇಳ್ಕೊ ಬರ್ತೀನಿ. ಏನು ಬಿಕ್ಕತ್ತೆ, ಏನು ಕರೆದ್ರಿ ನೀವು? ಅಯ್ಯೋ ಸುಷ್ಮಾ, ಸುಮ್ಮನೆ ಕರೆದೆ ಕಣಮ್ಮ. ಏನು ಮಾಡ್ತಿದ್ಯಾ? ಏನೋ ತಿಂಡಿ ಎಲ್ಲ ತಿಂದ? ಏನು ಅಡುಗೆ ಮಾಡ್ತಾ ಇದ್ದೋ ಏನೋ? ಸುಮ್ಮನೆ ನಾನು ತೊಂದರೆ ಕೊಟ್ಟಂಗಾಯ್ತು. ಸ್ವಲ್ಪ ನೀರು ಕುಡಿಬೇಕಾಗಿತ್ತು ಅನಿಸ್ತಾ ಇತ್ತು ಕಣಮ್ಮ, ಅದಕ್ಕೆ ಕರೆದೆ. ಆಮೇಲೆ ನೋಡಿದ್ರೆ ಇಲ್ಲೇ ಪಕ್ಕ ಇತ್ತಲ್ಲ, ಮಾತಾಡ್ಕೊಂಡು ಕುಡಿದೆ. ಸುಮ್ಮನೆ ನಿಮಗೆ ತೊಂದರೆ ಕೊಟ್ಟಂಗಾಯ್ತು. ಅಯ್ಯೋ ಹಾಗೇನಿಲ್ಲ ಬಿಡಿ ಅತ್ತೆ, ಏನಾದರೂ ಬೇಕಾದರೆ ಕರೀರಿ, ಬೇಜಾರೇನಿಲ್ಲ. ಮತ್ತೆ ಸುಷ್ಮಾ, ಅಡುಗೆ ಏನು ಮಾಡಬೇಕು ಅಂದ್ಕೊಂಡಿದ್ಯಮ್ಮ? ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಅತ್ತೆ, ಏನು ಮಾಡಲಿ ಅಂತ. ಮನೇಲಿ ತರಕಾರಿ ಇತ್ತು, ತರಕಾರಿ ಸಾಂಬಾರೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸುಷ್ಮಾ, ಯಾಕೋ ಸೊಪ್ಪು ತಿನ್ಬೇಕು ಅನಿಸ್ತೈತೆ ಕಣಮ್ಮ. ಅದನ್ನೇ ಮಾಡ್ಬೋ ಸುಷ್ಮಾ, ಬೇಜಾರು ಇಲ್ಲ ನಿನಗೆ ಅಂತ ಅಂದರೆ. ಏನಪ್ಪ ನಮ್ಮ ಅತ್ತೆ ಮಲಗಿದ ಹತ್ರನೇ ಎಲ್ಲ ಕೇಳ್ತಾರೆ ಅಂತ ಅನ್ಕೋಬೇಡ. ನನಗೆ ಗೊತ್ತು ಸುಷ್ಮಾ, ನಿನಗೆ ತೊಂದರೆ ಕೊಡ್ತಾ ಇದ್ದೀನಿ ಅಂತ. ಆದರೆ ಏನು ಮಾಡೋದಮ್ಮ, ನಾನು ಹುಷಾರಾಗಿದ್ದರೆ ನಾನೇ ಮಾಡಿ ನಿನಗೂ ಬಿಡಿಸ್ತಾ ಇದ್ದೆ ಸುಷ್ಮಾ. ಆದರೆ ಈಗ ನೋಡಮ್ಮ, ನಿನ್ನ ಹತ್ರನೇ ಸೇವೆ ಮಾಡಿಸ್ಕೊಳ್ಳೋ ಹಾಗಾಗ್ಬಿಟ್ಟಿದೆ. ಅದ್ರಲ್ಲಿ ಬೇರೆ ಇವತ್ತೇ ಅದು ಬೇಕು ಇದು ಬೇಕು ಅಂತ ಕೇಳ್ತಾರೆ ಅಂತ ಅನ್ಕೋತೀಯೋ ಏನೋ. ಅಯ್ಯೋ ಛೀ ಅತ್ತೆ, ಈ ಥರ ಎಲ್ಲ ಅನ್ಕೋಬೇಡಿ ನೀವು. ಆದರೆ ಮನೇಲಿ ಸೊಪ್ಪು ಬೇರೆ ಇಲ್ಲ ಅತ್ತೆ, ಏನು ಮಾಡೋದು? ಹೊರಗಡೆ ಹೋಗಿ ತರೋಣ ಅಂತ ಅಂದರೆ ನಿಮ್ಮ ಮಗ ನೋಡಿದ್ರಲ್ಲ ಈಗ ಆಡ್ತಾ ಇದ್ದಾರೆ ಅಂತ. ಏನಾದರೂ ನಾನು ಅವ್ರಿಗೆ ಗೊತ್ತಿಲ್ದಂಗೆ ಆಚೆ ಹೋದರೆ ಸುಮ್ಮನೆ ಅದಕ್ಕೆ ಜಗಳ ಮಾಡ್ತಾರೆ, ಮತ್ತೆ ಜಗಳ ಆಗುತ್ತೆ. ಅದರಿಂದ ನಿಮಗೂ ಬೇಜಾರಾಗುತ್ತೆ, ನನಗೂ ಬೇಜಾರಾಗುತ್ತೆ. ಅಯ್ಯೋ ಹೌದಲ್ವ ಸುಷ್ಮಾ, ಹೋಗ್ಲಿ ಬಿಡಮ್ಮ, ಏನು ಮಾಡೋಕ್ಕಾಗುತ್ತೆ. ಇಲ್ಲ ಅಂದರೆ ಒಂದು ಕೆಲಸ ಮಾಡು ಸುಷ್ಮಾ, ನಾನೇ ಹೇಳ್ತೀನಿ ಅವನಿಗೆ, ನಾನೇ ಕಳಿಸಿದ್ದು ಕಣೋ ಆಚೆ ಅಂತ ಅಂದ್ಬಿಟ್ಟು. ಹೋಗಿ ಒಂದು ಬರೋಷ್ಟ್ರಲ್ಲಿ ತೊಗೊಬಂದ್ಬಿಡು. ಇವಾಗ ತಾನೇ ಹೊರಗಡೆ ಹೋಗಿದ್ದಾನೆ, ಹೇಳಿದ್ದಾನೆ ಸಂಜೆನೇ ಬರೋದು ನಾನು ನಿನ್ನ ಮನೆಗೆ ಅಂತ ಅಂದ್ಬಿಟ್ಟು. ಅಷ್ಟೊಂದು ತೊಗೊಂಡ್ಬರ್ಬೋದಲ್ಲ ಸುಷ್ಮಾ, ಇಲ್ಲೇ ಹತ್ರ ಇರೋ ಯಾವ್ದಾದ್ರು ಶಾಪ್ಗೆ ಹೋಗಿ ತೊಗೊಂಡು ಬಂದ್ಬಿಡು. ಅತ್ತೆ ಸುಮ್ಮನೆ ಅವರಿಗೆ ಏನಾದರೂ ಗೊತ್ತಾದರೆ ಯಾಕತ್ತೆ ಮತ್ತೆ ಸುಮ್ಮನೆ ಗಲಾಟೆ ಮಾಡ್ತಾರೆ, ಇಲ್ಲಾಂದ್ರೆ ಅವರಿಗೆ ಥರ ಕೇಳ್ತೀನಿ. ಅಯ್ಯೋ ಮೊದಲೇ ಅವ್ನು ನಿನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ, ಇನ್ನು ಫೋನ್ ಮಾಡಿ ಅದು ತೊಗೊಂಡು ಬಾ ಅಂತ ಕೇಳಿದ್ರೆ ಸುಮ್ಮನೆ ಇರ್ತಾನೆ ನಮ್ಮ ಅವನು. ನೀನು ಹೋಗಿ 2 ನಿಮಿಷ ಹೋಗಿ ತೊಗೊಂಡು ಬಂದ್ಬಿಡು. ಸರಿ ಅತ್ತೆ, ಆಯಿತು, ನೀವಿಷ್ಟು ಹೇಳ್ತಾ ಇದ್ದೀರಾ ಅಂತ ಹೋಗ್ತಾ ಇದ್ದೀನಿ ಅತ್ತೆ. ಸರಿ ಸುಷ್ಮಾ, ಬೇಗ ಹೋಗಿ ಬೇಗ ಬಾ. ಸರಿ ಅತ್ತೆ, ಹಾಗಿದ್ರೆ ಹಾಗೆ ಮಾಡ್ತೀನಿ. ಹೋಗು ನೀನು ಆ ಕಡೆ ಹೋಗಿರೋ ಟೈಮಲ್ಲಿ ನನ್ನ ಮಗನ ಅಷ್ಟಲ್ಲಿ ಆಗಲೇ ಕರೆಸ್ತೀನಿ. ನೀನು ಬರೋಷ್ಟು ಟೈಮಲ್ಲಿ ಚೆನ್ನಾಗಿ ಕಾಯ್ಬೇಕು ನಿನ್ಗೆ ಇವತ್ತು, ನಾನು ಹಾಗೆ ಮಾಡ್ತೀನಿ. ಈಗ ಹೋಗ್ತಾ ಇದ್ದಾಳೆ, ಹೋಗು. ಇದೇ ಸರಿಯಾದ ಸಮಯ. ಇವಳು ಈ ಕಡೆ ಹೋಗಿದ ತಕ್ಷಣ ನನ್ನ ಮಗ ಆ ಕಡೆ ಬರೋ ಥರ ಮಾಡ್ತೀನಿ.
ಇಲ್ಲದ್ರೆ ಅರ್ಜೆಂಟಿಗೆ ಬರಪ್ಪ ಅಂತ ಕರಿತೀನಿ ಅವನ್ನ. ನನಗೆ ಕಾಲು ನೋವು ತುಂಬ ಜಾಸ್ತಿ ಆಗಿದೆ ಅಂತ ಮನೆ ಕರಿತೀನಿ. ಮೊದಲೇ ಹೇಳಿದ್ದಾನೆ ನಿನಗೇನಾದ್ರು ಬೇಕು ಅಂದರೆ ನನಗೆ ಕಾಲ್ ಮಾಡೋಣ ಅಂತ. ಇವಾಗ ಇದಕ್ಕೆ ಕಾಲ್ ಮಾಡ್ತೀನಿ ಬಾರಪ್ಪ, ನನಗೆ ಬೇಗ ತುಂಬ ಕಾಲು ನೋವ್ತಾ ಇದೆ. ಮಾತ್ರ ಬೇರೆ ಎಲ್ಲಿಟ್ಟಿದ್ದಾರೋ ಗೊತ್ತಿಲ್ಲ, ಸುಷ್ಮಾ ಸಿಗ್ತಾ ಇಲ್ಲ, ಹೆಂಗಿಂಗೂ ಆಗ್ತಾ ಇದೆ ನನಗೆ ಅಂತ ಹೇಳ್ಬಿಟ್ಟು ಕರಿತೀನಿ ಅವನ್ನ. ಫೋನ್ ಎಲ್ಲಾಯ್ತು, ಸಿಗ್ತಾ ಇಲ್ಲಲ್ಲ, ಯಾವ ಕಡೆ ಇಟ್ಟೆ ನಾನು? ಓ ಇಲ್ಲೇ ಇದೆ. ಅಲೋ ಮಗನೇ, ಎಲ್ಲಿದೆಯಪ್ಪ? ಏನು ಮಾಡ? ಅಯ್ಯೋ ಮಗನೇ, ನನಗೆ ತುಂಬ ಕಾಲು ನೋವ್ತಾ ಇದೆ ಕಣಪ್ಪ, ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಸುಷ್ಮನ್ ಅವಾಗ್ಲಿಂದ ಕರಿತಾ ಇದ್ದೀನಿ, ಎಲ್ಲೋಗಿದ್ದಾಳೋ ಏನೋ ಗೊತ್ತಾಗ್ತಾ ಇಲ್ಲ ನನಗೆ. ಅಯ್ಯೋ ಸತ್ತೋಗ್ತೀನೋ ಏನೋ ಮಗನೇ, ನೀನು ಬರೋಷ್ಟರಲ್ಲಿ ಬೇಗ ಬಾರಪ್ಪ, ಎಲ್ಲಿದೆಯೋ? ಹಾಂ ಅಮ್ಮ, ಬರ್ತೀನಿ, ಈಗಲೇ ಬರ್ತೀನಿ ಅಮ್ಮ. ಅಷ್ಟು ಹೇಳಿದ್ದೀನಿ ಅಮ್ಮನ್ನ ನೋಡಿಕೊಂಡು ಮನೇಲೇ ಇರು ಅಂತ. ಎಲ್ಲ ಹಾಳಾಗೋಗಿದ್ದಾಳೋ ಏನೋ ಇವಳು. ಅಮ್ಮ ನೋಡಿದ್ರೆ ಸತ್ತೇ ಹೋಗ್ತಾ ಇದ್ದೀನೇನೋ ಅನ್ನಿಸ್ತಾ ಇದೆ, ಅಷ್ಟು ನೋವು ಅಂತ ಇದ್ದಾಳೆ. ಎಷ್ಟು ಕರೆದ್ರೂ ಬರ್ತಾ ಇಲ್ವಂತೆ. ಏನಾಗಿದ್ದಾಳು, ಏನು ಕತೆನೋ ಏನೋ, ಎಲ್ಲೋದ್ಲು ಏನೋ. ಇವಳು ಬುದ್ಧಿ ಅಂತೂ ಕಲಿತಾನೆ ಇಲ್ಲ. ಇವಳಿಗೆ ಕರೆಕ್ಟಾಗಿ ಬುದ್ಧಿ ಕಲಿಸ್ಬೇಕು ಇವಾಗ. ಅಮ್ಮ ಇಟ್ಕೊಂಡು ಅಮ್ಮನ ಮುಂದೆನೇ ಇಷ್ಟ ಆಡ್ತಾಳೆ ಅಂದರೆ ಅಮ್ಮ ಇಲ್ಲದೇ ಇದ್ದಾಗ ಇನ್ನೆಷ್ಟು ಆಟ ಆಡಿರ್ಬೋದು ಇವಳು. ನಾನು ನೋಡಿದ್ರೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಮನೇಲಿ ಒಬ್ಳೇ ಇರ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ. ಇವಳು ನೋಡಿದ್ರೆ ಇಲ್ಲ ಆ ಥರ ಇಲ್ಲ ಅನ್ಸುತ್ತೆ. ಯಾವಾಗ ನೋಡಿದ್ರು ಬರೀ ಈ ಥರನೇ ಸುತ್ತುತ್ತಾ ಇದ್ಲು ಅನ್ಸುತ್ತೆ ಇವಳು. ಇವತ್ತಂತೂ ನನ್ನ ಮನೇಲಿ ಹೋದಾಗ ಅವಳು ಏನಾರು ಇರಲಿಲ್ಲ ಅಂದರೆ ಎರಡರಲ್ಲಿ ಒಂದು ತೀರ್ಮಾನ ಮಾಡ್ತೀನಿ. ಯಾರು ಅಡ್ಡ ಬಂದರೂ ನಾನಂತೂ ಕೇಳೋದಿಲ್ಲ. ಅವಳನ್ನಂತೂ ಮನೇಲಿ ಯಾವುದೇ ಕಾರಣಕ್ಕೂ ಇರಿಸ್ಕೊಳ್ಳಲ್ಲ ನಾನು ಇವತ್ತು.